Welcome to Department of Collegiate and Technical Education. I am Somashekharappa M, working as a lecturer in Automobile Engineering Department, TSCG Government Polytechnic, Chikmagaluru. Today, I am here to take a lesson, Rear Axle, in the chapter 3rd, Propeller Shaft, Final Drive and Differential and Rear Axle. It is a last part of the third chapter in the subject automobile transmission and control system. Overview of previous classes ಅಂದ್ರೆ ಇಂದಿನ ತರಗತಿದ ಇಂದಿನ ಕ್ಲಾಸಿಂದ ನಾವು ಒಂದ್ಸರಿ ಪುನರ್ ಮನನ ಮಾಡ್ಕೊಳ್ಳೋಣ. ರೇರ್ ಆಕ್ಸೆಲ್, ಲೋಡ್ಸ್ ಆಕ್ಟಿಂಗ್ ಅಂಡ್ ರೇರ್ ಆಕ್ಸೆಲ್ ಕೇಸಿಂಗ್. ರೇರ್ ಆಕ್ಸೆಲ್ ನಿಮಗೆ ಗೊತ್ತಿದೆ. ರೇರ್ ಆಕ್ಸೆಲ್ ಅಂದ್ರೆ ಇಟ್ ಇಸ್ ಎ ಲಾಸ್ಟ್ ಮೆಂಬರ್ ಆಫ್ ದಿ power train anta. It is a last member of the power train. In most of the automobile, it is a driving axle. Most of the automobile, it is a driving axle. It lies between driving wheel and differential gear. It lies between the driving wheel and differential gear. ಅಂದ್ರೆ driving wheel ಮತ್ತೆ differential ಮಧ್ಯದಲ್ಲಿ rear axle ಇರುತ್ತೆ. It transmits the power from differential to the driving wheel. It transmits the power from differential to the driving wheel. It consists of two aft shafts, means rear axle consists of two aft shafts to the differential gear, one for one wheel. Okay, ಎರಡು ಆಫ್ ಶಾಫ್ಟ್ಸ್ ಇರುತ್ತೆ, ಡಿಫರೆನ್ಷಿಯಲ್ ಇಂದ ಕನೆಕ್ಟ್ ಮಾಡುತ್ತೆ. ದ ಇನ್ನರ್ ಎಂಡ್ ಆಫ್ ಆಫ್ ಶಾಫ್ಟ್ ಕನೆಕ್ಟೆಡ್ ಟು ದಿ sun gear. The inner end of aft shaft is connected to the sun gear of differential. Outer end to the wheel. Rear axles and differential gear completely enclosed in the housing, which protected from water, dust, injuries. ಓಕೆ, ಅದನ್ನ ಪ್ರೊಟೆಕ್ಟ್ ಮಾಡಿರ್ತಾರೆ ಒಂದು ಹೌಸಿಂಗ್ ನಲ್ಲಿ ರೇರ್ ಆಕ್ಸೆಲ್ ಡಿಫರೆನ್ಷಿಯಲ್ ನ. ಯಾಕೆಂದ್ರೆ ವಾಟರು, ಡಸ್ಟು ಏನಾದ್ರೂ ಒಳಗೆ ಹೋಗ್ಬಾರ್ದು ಅಂತ ಒಂದು ಹೌಸಿಂಗ್ ಅಲ್ಲಿ ಇದು ಮಾಡಿರ್ತಾರೆ. ದ ಮೇನ್ ಫಂಕ್ಷನ್ ಆಫ್ ರೇರ್ ಆಕ್ಸೆಲ್ಸ್ ಆರ್ ಇಟ್ ಕ್ಯಾರೀಸ್ ದಿ ವೆಯ್ಟ್ ಆಫ್ ದಿ ವೆಹಿಕಲ್. ಅಂದ್ರೆ ವೆಯ್ಟ್ ಅನ್ನ ಕ್ಯಾರಿ ಮಾಡುತ್ತೆ. ರೇರ್ ಆಕ್ಸೆಲ್ ವೆಯ್ಟ್ ಅನ್ನ ಕ್ಯಾರಿ ಮಾಡುತ್ತೆ. ಮತ್ತೆ ಇಟ್ ರೊಟೇಟ್ ಅಂಡ್ ಟ್ರಾನ್ಸ್ಮಿಟ್ ದಿ ಪವರ್ ಫ್ರಮ್ ದಿ ಇಂಜಿನ್ ಟು ದಿ ವೀಲ್. ಅಂದ್ರೆ ಇಟ್ಟು ರೊಟೇಟ್ ಮತ್ತೆ ಪವರ್ನ ಟ್ರಾನ್ಸ್ಫರ್ ಮಾಡುತ್ತೆ ಇಂಜಿನ್ ನಿಂದ ವೀಲ್ಗೆ. ಓಕೆ, ವಾಟ್ ಆರ್ ದಿ ಲೋಡ್ಸ್ ಆಕ್ಟಿಂಗ್ ಅಂಡ್ ದಿ ರೇರ್ ಆಕ್ಸೆಲ್ ಅನ್ನೋದನ್ನು ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ಯಾವ ಲೋಡು ಅಥವಾ ಯಾವ ಫೋರ್ಸು ರೇರ್ ಆಕ್ಸೆಲ್ ಮೇಲೆ ಆಕ್ಟ್ ಮಾಡುತ್ತೆ. ನಮಗೆಲ್ಲ ಗೊತ್ತಿದೆ, ವೆಯ್ಟ್ ಆಫ್ ದಿ ವೆಹಿಕಲ್ಲು, ಡ್ರೈವಿಂಗ್ ಥ್ರಸ್ಟು, ಟಾರ್ಕ್ ರಿಯಾಕ್ಷನ್ನು ಮತ್ತೆ ಸೈಡ್ ಥ್ರಸ್ಟ್. ಒಂದೇದು ವೆಯ್ಟ್ ಆಫ್ ದಿ ವೆಹಿಕಲ್ಲು, ಡ್ರೈವಿಂಗ್ ಥ್ರಸ್ಟು, ಟಾರ್ಕ್ ರಿಯಾಕ್ಷನ್ನು ಮತ್ತೆ ಸೈಡ್ ಥ್ರಸ್ಟು. ವೆಯ್ಟ್ ಆಫ್ ದಿ ವೆಹಿಕಲ್ ಆರ್ ವೆಯ್ಟ್ ಆಫ್ ದಿ ಬಾಡಿ ಅಂದ್ರೆ ಏನು? ದ ಸಸ್ಪೆನ್ಷನ್ ಸಿಸ್ಟಮ್ ಇಸ್ ಕನೆಕ್ಟೆಡ್ ಟು ದಿ ಕೇಸಿಂಗ್ ಆಫ್ ದಿ ಆಕ್ಸೆಲ್. ಓಕೆ, ಸಸ್ಪೆನ್ಷನ್ ಸಿಸ್ಟಮ್ ನ ಆಕ್ಸೆಲ್ ಕೇಸಿಂಗ್ ಕನೆಕ್ಟ್ ಮಾಡಿರೋದ್ರಿಂದ ದ ಆಕ್ಸೆಲ್ ಹ್ಯಾಸ್ ಟು ಸಸ್ಟೈನ್ ದಿ ವೆಯ್ಟ್ ಆಫ್ ದಿ ಬಾಡಿ. ಆಕ್ಸೆಲ್ ಹ್ಯಾಸ್ ಟು ಸಸ್ಟೈನ್ ವೆಯ್ಟ್ ಆಫ್ ದಿ ಬಾಡಿ. ಅಂದ್ರೆ ಸಸ್ಟೈನ್ ಮಾಡ್ಬೇಕಾಗತ್ತೆ ಯಾವ್ದನ್ನ? ವೆಯ್ಟ್ ಆಫ್ ದಿ ಬಾಡಿ. ಆಕ್ಸೆಲ್ ಸಸ್ಪೆನ್ಷನ್ ಸಿಸ್ಟಮ್ ಮೂಲಕ ಕನೆಕ್ಟ್ ಮಾಡಿರೋದ್ರಿಂದ ಆಕ್ಸೆಲ್ ಕೇಸಿಂಗ್ಗೆ ವೆಯ್ಟು ಸಸ್ಪೆನ್ಷನ್ ಮೂಲಕ ಆಕ್ಸೆಲ್ ಕೇಸಿಂಗ್ ಬರುತ್ತೆ. ಹಂಗಾಗಿ ಅದು ಇಟ್ ಹ್ಯಾಸ್ ಟು ಸಸ್ಟೈನ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್, ಡ್ರೈವಿಂಗ್ ಥ್ರಸ್ಟ್ ಮೀನ್ಸ್ ವೆನ್ ದಿ ವೆಹಿಕಲ್ ಈಸ್ ಮೂವಿಂಗ್ ಆನ್ ಎ ರೋಡ್ ಡ್ಯೂ ಟು ರೋಡ್ ಡಿಫ್ರೆಂಟ್ ಪ್ರೊಫೈಲ್. ಅಂದ್ರೆ ರೋಡ್ ಇರ್ರೆಗ್ಯುಲಾರಿಟೀಸ್ ಇರೋದ್ರಿಂದ ದೇರ್ ವಿಲ್ ಬಿ ಎ ಒನ್ ರಿಯಾಕ್ಷನ್ ದಟ್ is a reverse reaction. It will be that reaction will transfer to the tire, to the wheel to the axle. Okay, ಈ ಟೈರ್ ನಿಂದ ವೀಲ್ ಹೋಗುತ್ತೆ, ವೀಲ್ ನಿಂದ ಆಕ್ಸೆಲ್ ಗೆ ರಿವರ್ಸ್ ರಿಯಾಕ್ಷನ್ ಆಕ್ಟ್ ಮಾಡಿದಾಗ ಆಕ್ಸೆಲ್ ಹ್ಯಾಸ್ ಟು ಸಸ್ಟೈನ್ ದಿಸ್ ಡ್ರೈವಿಂಗ್ ಥ್ರಸ್ಟ್. ಆಕ್ಸೆಲ್ ಹ್ಯಾಸ್ ಟು ಸಸ್ಟೈನ್ ದಿಸ್ ಡ್ರೈವಿಂಗ್ ಥ್ರಸ್ಟ್ ಅನ್ನ ಸಸ್ಟೈನ್ ಮಾಡಬೇಕಾಗಿರುತ್ತೆ.
ಮೂರನೇ ಲೋಡ್ ಅಥವಾ ಫೋರ್ಸು ಟಾರ್ಕ್ ರಿಯಾಕ್ಷನ್ ಅಂತ. ಟಾರ್ಕ್ ರಿಯಾಕ್ಷನ್ ಮೀನ್ಸ್ ಅಂದ್ರೆ ಟಾರ್ಕ್ ರಿಯಾಕ್ಷನ್ ಅಂದ್ರೆ ಇಟ್ಸ್ ಎ ಟರ್ನಿಂಗ್ ಫೋರ್ಸ್. ಟರ್ನಿಂಗ್ ಫೋರ್ಸ್ ಆರ್ ರೊಟೇಷನಲ್ ಮೂಮೆಂಟ್. ಟರ್ನಿಂಗ್ ಫೋರ್ಸ್ ಆರ್ ರೊಟೇಷನಲ್ ಮೂಮೆಂಟ್. ನಿಮ್ಗೆಲ್ಲ ಗೊತ್ತಿದೆ. ಆಕ್ಸಿಲ್ಸ್ ಈಸ್ ಫ್ಲೋಟೆಡ್ ಬಿಟ್ವೀನ್ ದಿ ಡಿಫರೆನ್ಷಿಯಲ್ ಅಂಡ್ ಡ್ರೈವಿಂಗ್ ವೀಲ್. ಆಕ್ಸೆಲ್ ತೇಲ್ತಾ ಇರುತ್ತೆ ಯಾವ್ದ್ರ ಮೂಲಕ ಯಾವ್ಯಾವ್ದ್ರ ಮಧ್ಯದಲ್ಲಿ, ಡಿಫರೆನ್ಷಿಯಲ್ ಮತ್ತೆ ಡ್ರೈವಿಂಗ್ ವೀಲ್ ಮಧ್ಯದಲ್ಲಿ. ಇಟ್ ಹ್ಯಾಸ್ ಟು ಸಸ್ಟೈನ್ ಡ್ರೈವ್ ಟಾರ್ಕ್ ರಿಯಾಕ್ಷನ್. ಆಕ್ಸೆಲ್ has to sustain this rotational force. Okay, axle has to sustain rotational force. Next, side thrust. Side thrust or side force. When the vehicle is taking a turn, ಒಂದು ವೆಹಿಕಲ್ ಟರ್ನ್ ತಗೋಬೇಕಾದಾಗ ತಗೋತಿರ್ಬೇಕಾದ್ರೆ ಏನಾಗುತ್ತೆ, ಅಲಾಂಗ್ ವಿತ್ ದಿ ಟಾರ್ಕ್ ರಿಯಾಕ್ಷನ್, side forces acting on the axle. Along with the torque reaction, side forces acting on the axle. These side forces has to withstand the axle. Okay. Then rear axles can be classified into two types. Number one, according to the design of the axle, and according to the method of supporting the axle. Number one, according to the design of the axle ಅಲ್ಲಿ split type rear axle, banjo type rear axle ಮತ್ತೆ integral or unitized or Salisbury type rear axle ಅನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದೀವಿ. ಸ್ಪ್ಲಿಟ್ ಟೈಪು, ಬ್ಯಾಂಜೋ ಟೈಪ್ ಅಂಡ್ ಸ್ಯಾಲಿಸ್ಬರಿ ಟೈಪು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಟುಡೇ ಅಕಾರ್ಡಿಂಗ್ ಟು ದಿ ಮೆಥಡ್ ಆಫ್ ಸಪೋರ್ಟಿಂಗ್ ದಿ ರೇರ್ ಆಕ್ಸೆಲ್, ಮೆಥಡ್ ಆಫ್ ಆಕ್ಸೆಲ್ ಅಲ್ಲಿ ಸೆಮಿ ಫ್ಲೋಟಿಂಗ್ ಟೈಪ್, ಫುಲ್ ಫ್ಲೋಟಿಂಗ್ ಟೈಪ್ ಅಂಡ್ 3/4 ಟೈಪ್ ರೇರ್ ಆಕ್ಸೆಲ್ ನ ನಾವು ಡಿಸ್ಕಸ್ ಮಾಡೋಣ. ಟುಡೇ 3 ಟೈಪ್ಸ್ ನ ನಾವು ನೋಡೋಣ. ಸೆಮಿ ಫ್ಲೋಟಿಂಗ್ ಆಕ್ಸೆಲ್, ಫುಲ್ ಫ್ಲೋಟಿಂಗ್ ಆಕ್ಸೆಲ್ ಅಂಡ್ 3/4 ಫ್ಲೋಟಿಂಗ್ ಆಕ್ಸೆಲ್. Number one, semi floating axle. Here ನೀವು ಚಿತ್ರ ನೋಡ್ತೀರಾ, ಫಿಗರ್ ನೋಡ್ತಾ ಇದ್ದೀರಲ್ಲ. Here this is a semi floating type of rear axle. Axle shaft, which is axial shaft. Axial shaft out inside the axial shaft, this end is connected to the differential, send gear of the differential ಅಥವಾ ಫೈನಲ್ ಡ್ರೈವಿಂಗ್ ನಾವು ಕನೆಕ್ಟ್ ಮಾಡಿರ್ತೀವಿ. Here axial shaft and axial casing in between, the wheel hub is directly connected to the axial shaft. The inner end of axial shaft is connected, spined and supported by the final drive. Inner end of axial shaft is spined and supported by the final drive unit. Okay, ಈ ಇನ್ನರ್ ಡ್ರೈವ್ ನ ಫೈನಲ್ ಡ್ರೈವ್ ಯೂನಿಟ್ಗೆ ಕನೆಕ್ಟ್ ಮಾಡಿರ್ತಾರೆ. ದ ಔಟರ್ ಎಂಡ್ ಈಸ್ ಸಪೋರ್ಟೆಡ್ ಬೈ ಎ ಸಿಂಗಲ್ ಬೇರಿಂಗ್. ಕಾಣ್ತಾ ಇದೆಯಲ್ಲ, ಸಿಂಗಲ್ ಬೇರಿಂಗ್ ಇನ್ಸೈಡ್ ದಿ ಆಕ್ಸಿಯಲ್ ಕೇಸಿಂಗ್. ಈ ಆಕ್ಸಿಯಲ್ ಮತ್ತೆ ಈ ಆಕ್ಸಿಯಲ್ ಕೇಸಿಂಗ್ ಮತ್ತೆ ಆಕ್ಸಿಯಲ್ ಶಾಫ್ಟ್ಗೆ ಈ ಸಿಂಗಲ್ ಬೇರಿಂಗ್ ಮೂಲಕ ಕನೆಕ್ಟ್ ಮಾಡಿರ್ತಾರೆ. ಇನ್ ದಿಸ್ ಆಲ್ ದಿ ಲೋಡ್ಸ್ ಆರ್ ಟೇಕನ್ ಬೈ ಆಕ್ಸಿಯಲ್ ಶಾಫ್ಟ್ ಓನ್ಲಿ. ಅಂದ್ರೆ ಇಲ್ಲಿ ಸೆಮಿ ಫ್ಲೋಟಿಂಗ್ ಅಲ್ಲಿ all the loads, what are the I said now, what are ಯಾವ್ಯಾವುದು ಲೋಡ್ಸ್ ಇದೆ ಅಂದ್ರೆ weight of the vehicle, driving thrust, torque reaction and side thrust. ಎಲ್ಲಾ ಲೋಡ್ಸ್ನು ಈ ಆಕ್ಸಿಯಲ್ ಶಾಫ್ಟ್ ತಗೋಬೇಕಾಗಿರುತ್ತೆ. ಇದ್ರೆ ಸೆಮಿ ಫ್ಲೋಟಿಂಗ್, ಇಟ್ ಇಸ್ ಎ ಸಿಂಪಲ್ ಸೆಮಿ ಫ್ಲೋಟಿಂಗ್ ಟೈಪ್ ಅಲ್ಲಿ ಎಲ್ಲಾ ಲೋಡ್ನು ಆಕ್ಸಿಯಲ್ ಶಾಫ್ಟೇನೆ ಬೇರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್, ವೆಹಿಕಲ್ ಲೋಡ್ ಇಸ್ ಟ್ರಾನ್ಸ್ಮಿಟೆಡ್ ಟು ಈಚ್ ಆಕ್ಸಿಯಲ್ ಶಾಫ್ಟ್. vehicle load is transmitted to the each axial shaft through the casing and bearing. ವೆಹಿಕಲ್ ಲೋಡು ಈ ಸಸ್ಪೆನ್ಷನ್ ಮೂಲಕ ಬರುತ್ತಲ್ಲ, ಇದು ಲೋಡು ಇದು
ಕೇಸಿಂಗ್ ಮತ್ತೆ ಬೇರಿಂಗ್ ಮೂಲಕ ಆಕ್ಸಲ್ ಶಾಫ್ಟಿಗೆ ಬರುತ್ತೆ, ಆಕ್ಸಲ್ ಶಾಫ್ಟಿಗೆ ಬರುತ್ತೆ. ದೆನ್ ದಿಸ್ ಕಾಸಸ್ ಎ ಬೆಂಡಿಂಗ್ ಅಂಡ್ ಬೆಂಡಿಂಗ್ ಲೋಡ್ ಅಂಡ್ ಟೆಂಡೆನ್ಸಿ ಟು ಶೇರ್. ದಿಸ್ ಕಾಸಸ್ ಎ ಬೆಂಡಿಂಗ್ ಅಂಡ್ ಟೆಂಡೆನ್ಸಿ ಟು ಶೇರ್ ಅಟ್ ಎ ಪಾಯಿಂಟ್ ಮಾರ್ಕ್ಡ್ ಎ. ಮಾರ್ಕ್ಡ್ ಎ ಆಗಿದೆಯಲ್ಲ, ಈ ವೆಹಿಕಲ್ ಲೋಡ್ weight ಆಫ್ ದಿ ವೆಹಿಕಲ್ ಸಸ್ಪೆನ್ಷನ್ ನಿಂದ ಬಂದಾಗ ಏನಾಗುತ್ತೆ, ಈ weight ಎಕ್ಸೆಲ್ ಮೇಲೆ ಬಿಡೋದ್ರಿಂದ ಇಲ್ಲಿ ದೇರ್ ಇಸ್ ಎ ಚಾನ್ಸಸ್ ಆಫ್ ಬೆಂಡಿಂಗ್. ದೇರ್ ಇಸ್ ಎ ಚಾನ್ಸಸ್ ಆಫ್ ಬೆಂಡಿಂಗ್ ಅಟ್ ಎ ಪಾಯಿಂಟ್ ಮಾರ್ಕ್ಡ್. ಬೆಂಡಿಂಗ್ ಇಯರ್ ಇಲ್ಲಿ ಶೇರಿಂಗ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲಿ ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಎಕ್ಸೆಲ್. ಇದು ನೋಡಿ. ಅನಂತರ ಇಟ್ ಇಸ್ ಎ ಸಿಂಪ್ಲೆಸ್ಟ್ ಅಂಡ್ cheapest. It is the simplest and cheapest of all the type. It is widely used on cars. It is widely used on the cars. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕಲರ್ ಚಿತ್ರನ ನೋಡಿ. ಇಟ್ ಇಸ್ ಎ ವೀಲ್ ಅಪ್, ಇದು ಆಕ್ಸಲ್ ಶಾಫ್ಟ್, ಇದು ಬೇರಿಂಗ್ ಅಲ್ಲಿ ಬೇರಿಂಗ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ಸಸ್ಪೆನ್ಷನ್ ಸಿಸ್ಟಮ್ ಅನ್ನ ಕನೆಕ್ಟ್ ಮಾಡುತ್ತೆ. ವೈಟ್ ಇದೆಯಲ್ಲ, ಸಸ್ಪೆನ್ಷನ್ ಸಿಸ್ಟಮ್ ಮೂಲಕ ಆಕ್ಸಲ್ ಕೇಸಿಂಗ್ ಬೇರಿಂಗ್ ಮೂಲಕ ಎಕ್ಸಲ್ ಶಾಫ್ಟ್ ಬರುತ್ತೆ. ಇಲ್ಲಿ ದೇರ್ ಇಸ್ ಚಾನ್ಸಸ್ ಆಫ್ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇದು ಇಟ್ ಇಸ್ ಎ ಸಿಂಪ್ಲೆಸ್ಟ್. ಇಟ್ ಇಸ್ ಯೂಸ್ಡ್ ವೈಡ್ಲಿ ಯೂಸ್ಡ್ ಇನ್ ದಿ ಕಾರ್. ವೈಡ್ಲಿ ಯೂಸ್ಡ್ ಇನ್ ದಿ ಕಾರಲ್ಲಿ ಯೂಸ್ ಮಾಡ್ತಾರೆ. ಬಟ್ ಇಟ್ ಇಸ್ ಸಿಂಪ್ಲೆಸ್ಟ್. ಮತ್ತೆ ಇದು ಸಿಂಪ್ಲೆಸ್ಟ್ ಇದ್ರೆ ಅಂದ್ರ ನೆಕ್ಸ್ಟ್ ನೀವು ಮೂವ್ ಮಾಡು. ನೆಕ್ಸ್ಟ್ we move on to the full floating axle. This is a full floating axle. It is a full floating axle. It is a full floating axle. This is a very robust type. It is a very robust one and used for heavy vehicles. ಅಂದ್ರೆ ಇದು ರೋಬಸ್ಟ್ ಇರೋದ್ರಿಂದ, ತುಂಬಾ ಕಾಂಪ್ಲಿಕೇಟೆಡ್ ಡಿಸೈನ್ ಇರೋದ್ರಿಂದ ಇದನ್ನ ಹೆವಿ ಕಾಂಪ್ಲಿಕೇಟೆಡ್ ಡಿಸೈನ್ ಮತ್ತೆ ರೋಬಸ್ಟ್ ಸ್ಟ್ರಕ್ಚರ್ ಇದೆ. ಹಂಗಾಗಿ ಇದನ್ನ ಹೆವಿ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಹೆವಿ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. The axial shaft here, axial shaft have a flange. Here, axial shaft have a flange, and at the outer ends, which are connected to the flanged sleeve by means of bolts. Bolts ನಿಂದ ಫ್ಲಾಂಜ್ ಮತ್ತೆ ಫ್ಲಾಂಜೆಡ್ ಸ್ಲೀವ್ ನ ಕನೆಕ್ಟ್ ಮಾಡ್ತೀವಿ ಬೋಲ್ಟ್ ಮೂಲಕ. ನೋಡಿ ಕಾಣ್ತಾ ಇದ್ದೀರಲ್ಲ, ಬೋಲ್ಟ್ ಮೂಲಕ ಕನೆಕ್ಟ್ ಮಾಡಿರ್ತಾರೆ. Then there are two taper roller bearings. These are the taper roller bearings supporting the axle casing. In the hub, which taken up any side load. ಏನಾದ್ರು ಸೈಡ್ ಲೋಡ್ ಇದ್ರೆ ತಗೊಳಕ್ಕೆ ಟೇಪರ್ ರೋಲರ್ ಬೇರಿಂಗ್ ನ ಆಕ್ಸಲ್ ಕೇಸಿಂಗ್ ಮತ್ತೆ ವೀಲ್ ಹಬ್ ಮೇಲೆ ಕನೆಕ್ಟೆಡ್ ಮಾಡಿರ್ತಾರೆ. ಇಲ್ಲಿ ಎರಡೆರಡು ಬೇರಿಂಗ್ಸ್ ಯೂಸ್ ಮಾಡಿರ್ತೀವಿ. ದ ಆಕ್ಸಲ್ ಶಾಫ್ಟ್ ಕ್ಯಾರಿ ಓನ್ಲಿ ಡ್ರೈವಿಂಗ್ ಟಾರ್ಕ್. ಇಲ್ಲಿ ಆಕ್ಸಲ್ ಶಾಫ್ಟ್ ಓನ್ಲಿ ಡ್ರೈವಿಂಗ್ ಟಾರ್ಕ್ ಮಾತ್ರ, ನಾವು ಡ್ರೈವಿಂಗ್ ಟಾರ್ಕ್ ಅಥವಾ ಟಾರ್ಕ್ ರಿಯಾಕ್ಷನ್ ಮಾತ್ರ ಈ ಆಕ್ಸಲ್ ಶಾಫ್ಟ್ ತಗೊಳುತ್ತೆ. ಇಲ್ಲೂ ಸಹ ಆಕ್ಸಲ್ ಶಾಫ್ಟ್ ಡು ನಾಟ್ ಬೇರ್ ದಿ ಎನಿ weight of the vehicle load ನ ತಗೊಳ್ಳಲ್ಲ. ಇಲ್ಲಿ ದ ಆಕ್ಸಲ್ ಶಾಫ್ಟ್ ಕ್ಯಾರಿ ಓನ್ಲಿ ಡ್ರೈವಿಂಗ್ ಟಾರ್ಕ್, ಓನ್ಲಿ ಟಾರ್ಕ್ ರಿಯಾಕ್ಷನ್ ಅಷ್ಟೇ ಇದು ಆಕ್ಸಲ್ ಶಾಫ್ಟ್ ವಿಸ್ಟ್ಯಾಂಡ್ ಮಾಡುತ್ತೆ. ದೆನ್ ದ weight of the vehicle and ಎಂಡ್ ಥ್ರಸ್ಟ್ ಆರ್ ನಾಟ್ ಕ್ಯಾರಿಡ್ ಬೈ ದಿ ಆಕ್ಸಲ್ ಶಾಫ್ಟ್. ಇಲ್ಲಿ weight of the vehicle ಮತ್ತೆ ಎಂಡ್ ಥ್ರಸ್ಟ್ ನ ಆಕ್ಸಲ್ ಶಾಫ್ಟ್ ಕ್ಯಾರಿ ಮಾಡಲ್ಲ. ನೋಡ್ತಾ ಇದ್ರಲ್ಲ, ಕ್ಯಾರಿ ಮಾಡಲ್ಲ. Thus the axial shaft cannot be taken out or replaced without jacking up the vehicle. In case axial shaft ಏನಾದ್ರು ರಿಪೇರು ಅಥವಾ ರೀಪ್ಲೇಸ್ ಮಾಡಬೇಕು ಅಂದ್ರೆ ಈ ವೆಹಿಕಲ್ ನ ಜಾಕ್ ಮಾಡಲ್ಲ, ಡೈರೆಕ್ಟ್ ಆಗಿ ಈ ಬೋಲ್ಟ್ ಮೂಲಕ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬೋಲ್ಟ್ಗಳನ್ನ ಬಿಚ್ಚಿಬಿಟ್ಟು ಇಲ್ಲೇನೆ ಓಪನ್ ಮಾಡ್ಕೊಂತಾರೆ. ಇಲ್ಲೇನೆ ಓಪನ್ ಆಕ್ಸಲ್ ಶಾಫ್ಟ್ ನ ಹೊರಗೆ ತಗೊಳ್ತಾರೆ. ಗೊತ್ತಾಗ್ತಾ ಇದೆಲ್ಲ. ದಿಸ್ ಇಸ್ ಎ ವೆರಿ ರೋಬಸ್ಟ್ ಒನ್ ಅಂಡ್ ಯೂಸ್ಡ್ ಫಾರ್ ಎ ಹೆವಿ ವೆಹಿಕಲ್ಸ್. The axial shaft have a flange at the outer ends which are connected to the flanged sleeve by means of bolt. ಇಲ್ಲಿ ಡಬಲ್ ರೋಲರ್ ಬೇರಿಂಗ್ಸ್ ಎರಡೆರಡು ರೋಲರ್ ಬೇರಿಂಗ್ ನ ಯೂಸ್ ಮಾಡ್ತಾರೆ ಆಕ್ಸಲ್ ಕೇಸಿಂಗ್ ಮತ್ತೆ ವೀಲ್ ಮೂಲಕ. ಇದು ಓನ್ಲಿ ಹಿಯರ್ ಆಲ್ ದಿ
ವೆಹಿಕಲ್ ವೆಯ್ಟ್ ಲೋಡು ಇದ್ರ ಮೂಲಕ ಪಾಸ್ ಆಗುತ್ತೆ, ವೀಲ್ ಹಬ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಸಸ್ಪೆನ್ಷನ್ ಸಿಸ್ಟಮ್ ಮೂಲಕ ವೆಹಿಕಲ್ ವೆಯ್ಟು ಇದ್ರ ಮೂಲಕ ಪಾಸ್ ಆಗುತ್ತೆ. ಡೈರೆಕ್ಟ್ ಆಕ್ಸಲ್ ಶಾಫ್ಟ್ ಕ್ಯಾರಿ ಓನ್ಲಿ ಆಕ್ಸಲ್ ಶಾಫ್ಟ್ ಕ್ಯಾರಿ ಓನ್ಲಿ ಡ್ರೈವಿಂಗ್ ಟಾರ್ಕ್. ಆಕ್ಸಲ್ ಶಾಫ್ಟ್ ಕ್ಯಾರಿ ಓನ್ಲಿ ಡ್ರೈವಿಂಗ್ ಟಾರ್ಕ್ ಅಷ್ಟೇನೆ ಆಕ್ಸಲ್ ಶಾಫ್ಟ್ ತಗೊಳುತ್ತೆ. ಇದು ಸಹ ಇಟ್ ಈಸ್ ಯೂಸ್ಡ್ ಇನ್ ದಿ ಹೆವಿ ವೆಹಿಕಲ್ಸ್, ಟ್ರಕ್ಸ್ ಮತ್ತೆ ಬಸ್ಸಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು ತುಂಬಾ ಕಾಂಪ್ಲಿಕೇಟೆಡ್. ಅಗೈನ್ ಇಟ್ ಕಾಸ್ಟ್ ವೈಸ್ ಸಹ ಜಾಸ್ತಿ ಇರೋದ್ರಿಂದ ಇದನ್ನ ಸ್ಲೈಟ್ ಕಮರ್ಷಿಯಲ್ ವೆಹಿಕಲ್ಸು ಅಥವಾ ಕಾರ್ಗಳು ಅಥವಾ ಕಾರ್ಗಳಲ್ಲೆಲ್ಲ ಯೂಸ್ ಮಾಡಲ್ಲ ಇದನ್ನ. ನೆಕ್ಸ್ಟ್ ವಿ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ನಾವು ನೆಕ್ಸ್ಟ್ ಟೈಪು. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಥರ್ಡ್ ಟೈಪ್. Third type, that is three quarter floating axle. This is a 3/4 floating axle. ಮೊದಲನೇ ನಾವು ನೋಡಿದ್ವಿ ಸೆಮಿ ಫ್ಲೋಟಿಂಗ್ ಆಕ್ಸೆಲ್ ನೋಡಿದ್ವಿ, ಫುಲ್ ಫ್ಲೋಟಿಂಗ್ ಆಕ್ಸೆಲ್ ನೋಡಿದ್ವಿ. ದೆನ್ 3/4, this is a 3/4 floating axle. This is a compromise between more robust, it is a compromise between the more robust full floating type and ಸಿಂಪ್ಲೆಸ್ಟ್ ಸೆಮಿ ಫ್ಲೋಟಿಂಗ್ ಟೈಪ್. ಅಂದ್ರೆ ಈ ಕಾಂಪ್ರಮೈಸ್ ಬಿಟ್ವೀನ್ ದ ರೋಬಸ್ಟ್ ಸ್ಟ್ರಕ್ಚರ್ ಅಂತ ನಾವ್ ಏನ್ ಹೇಳಿದ್ವಿ, ರೋಬಸ್ಟ್ ಫುಲ್ ಫ್ಲೋಟಿಂಗು ಮತ್ತೆ ಸಿಂಪ್ಲೆಸ್ಟ್ ಸೆಮಿ ಫ್ಲೋಟಿಂಗ್ ಎರಡರ ಮಧ್ಯದಲ್ಲಿ 3/4 ಫ್ಲೋಟಿಂಗ್ ಆಕ್ಸೆಲ್ ಬರುತ್ತೆ. ಇದು ಎರಡರ ಮಧ್ಯದಲ್ಲಿ ಬರುತ್ತೆ. ನೀವು ನೋಡ್ತಿರ್ಬೋದು ಆಕ್ಸೆಲ್ ಶಾಫ್ಟ್ ಇದೆ, ಆಕ್ಸೆಲ್ ಕೇಸಿಂಗ್ ಮತ್ತೆ ವೀಲ್ ಹಬ್ ಮಧ್ಯದಲ್ಲಿ ಬೇರಿಂಗ್ ಹಾಕಿದ್ದಾರೆ. ಇಲ್ಲಿ ಇಲ್ಲೂ ಸಹ ಇಲ್ಲೂ ನೋಡ್ತಾ ಇದ್ರೆ ಬೇರಿಂಗು ವೆಹಿಕಲ್ ವೈಟ್ ಟ್ರಾನ್ಸ್ಮಿಷನ್ ಡೈರೆಕ್ಟ್ ಕೇಸಿಂಗ್ ಬರುತ್ತೆ, ಮತ್ತೆ ಆಕ್ಸೆಲ್ ಕೇಸಿಂಗ್ ರೇರ್ axles. Okay, compromise between the more robust full floating and the simplest semi floating type. In this bearing is located here, bearing is located between the wheel hub and axle casing. This is a axle casing and wheel hub. Bearing is located between the axle casing and wheel hub instead of between the axle shaft and axle shaft and axle casing in case of semi floating. ಸೆಮಿ ಫ್ಲೋಟಿಂಗ್ ಅಲ್ಲಿ ನಾವು axle shaft ಮತ್ತೆ wheel hub ಹತ್ರ ಫಿಟ್ ಮಾಡಿದ್ವಿ. ಇಲ್ಲಿ axle casing ಮತ್ತೆ wheel hub ಮಧ್ಯದಲ್ಲಿ ಬೇರಿಂಗ್ ನ ಫಿಟ್ ಮಾಡಿದ್ದಾರೆ. ದ axle casing and shaft as a the axle shaft do not have here, axle shaft do not have to withstand any shearing or bending action due to the weight of the vehicle. ಅಂದ್ರೆ ಇಲ್ಲಿ weight of the vehicle ಡೈರೆಕ್ಟ್ ಆಗಿ ನಮಗೆ ಈ ವೀಲ್ ಹಬ್ ಪಾರ್ಷಿಯಲ್ ಡೈರೆಕ್ಟ್ ವೀಲ್ ಹಬ್ ಮೂಲಕ ಪಾಸ್ ಆಗುತ್ತೆ, ಆಕ್ಸೆಲ್ ಕೇಸಿಂಗ್ ಮತ್ತೆ ವೀಲ್ ಹಬ್ ವೆಯ್ಟ್ ಮಾಡುತ್ತೆ. ಆಕ್ಸೆಲ್ ಶಾಫ್ಟ್ ಡು ನಾಟ್ ವಿಸ್ಟ್ಯಾಂಡ್ ಎನಿ ಲೋಡ್, ದಟ್ ಈಸ್ ವೆಯ್ಟ್ ಆಫ್ ದಿ ವೆಹಿಕಲ್ ನ ತಗೊಳ್ಳಲ್ಲ. ಇದು ವೆಯ್ಟ್ ಆಫ್ ದಿ ವೆಹಿಕಲ್ ಲೋಡ್ ಅನ್ನು ಆಕ್ಸೆಲ್ ಶಾಫ್ಟ್ ತಗೊಳ್ಳಲ್ಲ. ವಿಚ್ ಆರ್ ಟೇಕನ್ ಅಪ್ ಬೈ ಆಕ್ಸೆಲ್ casing through the hub and bearing lies in plane of road wheels. ಇದು ಕೇಸಿಂಗ್ ಮತ್ತೆ ವೀಲ್ ಹಬ್ ಮೂಲಕ ಪಾಸ್ ಆಗುತ್ತೆ, ಅದು ವೆಯ್ಟ್ ಆಫ್ ದಿ ವೆಹಿಕಲ್. However, axle has to take only, axle shaft has to take only end thrust. Here axle shaft only take end thrust and driving torque, only driving torque and ಎಂಡ್ ಥ್ರಸ್ಟ್ ಅಷ್ಟೇನೆ ಆಕ್ಸೆಲ್ ಶಾಫ್ಟ್ ತಗೊಳುತ್ತೆ. ವೆಹಿಕಲ್ ವೆಯ್ಟ್ ನ ವೀಲ್ ಹಬ್ ಮತ್ತೆ ಕೇಸಿಂಗ್ ಮೂಲಕ ವೀಲ್ ಹಬ್ ವೇರ್ ಮಾಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ವೀಲ್ ಹಬ್, ಇದು it is used for light commercial vehicle and cars ಮತ್ತೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಯಾರನ್ನ 3/4 ಆಕ್ಸೆಲ್ ಟೈಪ್. ಗೊತ್ತಾಯ್ತಲ್ಲ, ನೀವು ನೋಡಿದ್ರಲ್ಲ ಒಂದೇದು ಸೆಮಿ ಫ್ಲೋಟಿಂಗ್ ಟೈಪು. ಇಟ್ ಈಸ್ ಎ simplest type of rear axle according to the method of supporting. Simplest type of floating axle and semi floating, ಮತ್ತೆ more robust, that is full floating type. In between simplest and more robust 3/4 type rear axle. Then we move on to the
multiple choice questions. At the end of multiple choice questions ನಾವು ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ಮೊದಲನೇದು, ದ ಟೈಪ್ ಆಫ್ ರೇರ್ ಆಕ್ಸಲ್ಸ್ ಯೂಸ್ಡ್ ಆನ್ ಟ್ರಕ್. ಟ್ರಕ್ ಅಲ್ಲಿ ಯಾವ ಟೈಪ್ ರೇರ್ ಆಕ್ಸಲ್ ನ ಯೂಸ್ ಮಾಡ್ತೀವಿ? ನಂಬರ್ ಅದರಲ್ಲಿ ಆಪ್ಷನ್ಸ್: ಸೆಮಿ ಫ್ಲೋಟಿಂಗ್ ಟೈಪ್, ಫುಲ್ ಫ್ಲೋಟಿಂಗ್ ಟೈಪ್, 3/4 ಫ್ಲೋಟಿಂಗ್ ಟೈಪ್ ಅಂಡ್ ನನ್ ಆಫ್ ದೀಸ್. ಅಂದ್ರೆ ಹೆವಿ ಟ್ರಕ್ ಅಲ್ಲಿ ಯಾವ ಟೈಪ್ ಫ್ಲೋಟಿಂಗ್ ರೇರ್ ಆಕ್ಸಲ್ ನ ಯೂಸ್ ಮಾಡ್ತೀವಿ? ಅಂದ್ರೆ ಸೆಮಿ ಫ್ಲೋಟಿಂಗ್ ಯೂಸ್ ಮಾಡ್ತೀವ? ಸೆಮಿ ಫ್ಲೋಟಿಂಗ್ ಯೂಸ್ ಮಾಡಲ್ಲ, ಯಾಕೆಂದ್ರೆ ಇಟ್ ಇಸ್ ಎ ಸಿಂಪ್ಲೆಸ್ಟ್ ಟೈಪ್. ಫುಲ್ ಫ್ಲೋಟಿಂಗ್ ಇಟ್ ಇಸ್ ಎ ರೋಬಸ್ಟ್ ಒನ್, ಇಟ್ ಮೇ ಬಿ ಯೂಸ್ ಮಾಡಬಹುದು. ದೆನ್ 3/4 ಇಟ್ ಇಸ್ ಆಲ್ಸೋ ಇನ್ ಬಿಟ್ವೀನ್ ದಿ ಸೆಮಿ ಫ್ಲೋಟಿಂಗ್ ಅಂಡ್ ಫುಲ್ ಫ್ಲೋಟಿಂಗ್. ಇಟ್ ಈಸ್ ಯೂಸ್ಡ್ ಆಲ್ರೆಡಿ ನಾವು ನೋಡ್ದಂಗೆ ಲೈಟ್ ಕಮರ್ಷಿಯಲ್ ಕಾರ್ ಅಲ್ಲಿ ಯೂಸ್ ಮಾಡ್ತಾರೆ. ಆನ್ಸರ್ ಫುಲ್ ಫ್ಲೋಟಿಂಗ್ ಇರಬಹುದು. ನೋಡೋಣ ನಾವೇನ್ ಆನ್ಸರ್ ಇದೆ. ಎಸ್, ಇದಿಷ್ಟ ಅಂದ್ರೆ ಫುಲ್ ಫ್ಲೋಟಿಂಗ್ ಆಕ್ಸೆಲ್ ನ ಟ್ರಕ್ಸ್ ಮತ್ತು ಬಸ್ಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಎರಡನೇ ನೋಡೋಣ. ಫಾಲೋಯಿಂಗ್ ಟೈಪ್ ಆಫ್ ರೇರ್ ಆಕ್ಸೆಲ್ಸ್ ಯೂಸ್ಡ್ ಇನ್ ದಿ ಕಾರ್ ಅಂಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್. ಫಾಲೋಯಿಂಗ್ ಟೈಪ್ ಆಫ್ ರೇರ್ ಆಕ್ಸೆಲ್ಸ್ ಯೂಸ್ಡ್ ಇನ್ ದಿ ಕಾರ್ ಅಂಡ್ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್. ಯಾವುದನ್ನ ಕಾರಲ್ಲಿ ಮತ್ತು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ? ಸೆಮಿ ಫ್ಲೋಟಿಂಗ್ ಟೈಪ್ ಯೂಸ್ ಮಾಡ್ತೀವಾ? ಯೂಸ್ ಮಾಡ್ಬೋದು. ಫುಲ್ ಫ್ಲೋಟಿಂಗ್ ಇಟ್ ಇಸ್ ಎ ಹೆವಿ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು, ಕಾರಲ್ಲಿ ಯೂಸ್ ಮಾಡಲ್ಲ. 3/4 ಫ್ಲೋಟಿಂಗ್ ಆಕ್ಸೆಲ್ ಯೂಸ್ ಮಾಡಬಹುದು. ನನ್ ಆಫ್ ದಿ ಅಬೌವ್ ಯಾವ್ದನ್ನ ಯೂಸ್ ಮಾಡ್ತೀವಿ ನೋಡೋಣ. ಎಸ್, 3/4 ಫ್ಲೋಟಿಂಗ್ ಆಕ್ಸೆಲ್ ಅನ್ನ ಕಾರು ಮತ್ತು ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಸಿಂಪ್ಲೆಸ್ಟ್ ಟೈಪ್ ಅಲ್ಲಿ ಮೊದಲು ಯೂಸ್ ಮಾಡ್ತಿದ್ವಿ, ಈಗ ಕಾರು ಮತ್ತು ಲೈಟ್ ಕಮರ್ಷಿಯಲ್ ವೆಹಿಕಲ್ 3/4 ಫ್ಲೋಟಿಂಗ್ ಆಕ್ಸೆಲ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ವಿಚ್ ಟೈಪ್ ಆಫ್ ಡ್ರೈವಿಂಗ್ ಆಕ್ಸೆಲ್ ಸಪೋರ್ಟ್ಸ್ ದಿ ವೆಯ್ಟ್ ಆಫ್ ದಿ ವೆಹಿಕಲ್? ಯಾವ ಟೈಪು ಸಪೋರ್ಟ್ ಮಾಡುತ್ತೆ ವೆಯ್ಟ್ ಆಫ್ ದಿ ವೆಹಿಕಲ್? ಸೆಮಿ ಫ್ಲೋಟಿಂಗ್ ಮಾಡುತ್ತಾ? ವಿಚ್ ಟೈಪ್ ಆಫ್ ಡ್ರೈವಿಂಗ್ ಆಕ್ಸೆಲ್ ಸಪೋರ್ಟ್ಸ್ ದಿ ವೆಯ್ಟ್ ಆಫ್ ದಿ ವೆಹಿಕಲ್? ನೋಡಿ, ಸೆಮಿ ಫ್ಲೋಟಿಂಗ್, 3/4 ಫ್ಲೋಟಿಂಗ್, ಫುಲ್ ಫ್ಲೋಟಿಂಗ್, ನನ್ ಆಫ್ ದಿ ಅಬೌವ್. ಅಂದ್ರೆ ಯಾವ ಫ್ಲೋಟಿಂಗ್ ಆಕ್ಸೆಲ್ ವೆಹಿಕಲ್ ವೆಯ್ಟ್ ನ ತಗೊಳುತ್ತೆ? ಸೆಮಿ ಫ್ಲೋಟಿಂಗ್ ತಗೊಳುತ್ತಾ? ತಗೋಬಹುದು. ಯಾಕೆಂದ್ರೆ ಅಲ್ಲಿ ಸೆಮಿ ಫ್ಲೋಟಿಂಗ್ ಇರೋದ್ರೆ ದೇರ್ ಇಸ್ ದ ಚಾನ್ಸಸ್ ಆಫ್ ವೆಹಿಕಲ್ ವೇಟ್ ಟ್ರಾನ್ಸ್ಫರ್ ಫ್ರಮ್ ಸಸ್ಪೆನ್ಷನ್ ಸಿಸ್ಟಮ್ ಟು ದಿ ಆಕ್ಸೆಲ್ casing and directly it goes to the axle. 3/4, no, it is lies, bearing is lies between the axle casing and wheel hub. ಅದು ಪಾರ್ಷಿಯಲ್ ಆಗಿ wheel hub ಮೂಲಕ ಹೊರಟೋಗುತ್ತೆ. ಫುಲ್ ಫ್ಲೋಟಿಂಗ್ ನೋ, ಅದು ಸಹ ಫುಲ್ ಫ್ಲೋಟಿಂಗ್ ಕಾರಣ, ಯಾಕಂದ್ರೆ ಅಲ್ಲಿ ಡಬಲ್ ರೋಲರ್ ಬೇರಿಂಗು, axle ಕೇಸಿಂಗು ಮತ್ತೆ ವೀಲ್ ಹಬ್ ಮೇಲೆ ಇರೋದ್ರಿಂದ ವೈಟ್ ಡೈರೆಕ್ಟ್ ಆಗಿ ವೀಲ್ ಹಬ್ ಮೂಲಕ ಪಾಸ್ ಆಗುತ್ತೆ. ಇಲ್ಲಿ ದೇರ್ ಇಸ್ ಅ ಚಾನ್ಸಸ್ ಆಫ್ ಸೆಮಿ ಫ್ಲೋಟಿಂಗ್. ನೋಡೋಣ ಆನ್ಸರ್. ಎಸ್, ವಿಚ್ ಇಸ್ ವಿಚ್ ಟೈಪ್ ಆಫ್ ಫಾಲೋಯಿಂಗ್ ಆನ್ಸರ್ ಸಪೋರ್ಟ್ಸ್ ವೆಯ್ಟ್ ಆಫ್ ದ ವೆಹಿಕಲ್ ಮೀನ್ಸ್ ಇಟ್ ಇಸ್ ಸೆಮಿ ಫ್ಲೋಟಿಂಗ್ ಅಲ್ಲಿ ಆಕ್ಸೆಲ್ ಶಾಫ್ಟ್ ವೆಯ್ಟ್ ಆಫ್ ದ ವೆಹಿಕಲ್ ಅಂದ್ರೆ ದೇರ್ ಇಸ್ ಎ ಚಾನ್ಸಸ್ ಆಫ್ ಬೆಂಡಿಂಗ್. ದೇರ್ ಇಸ್ ಎ ಚಾನ್ಸಸ್ ಆಫ್ ಬೆಂಡಿಂಗ್ ಆಗುತ್ತೆ, ಅಲ್ಲಿ ಬೆಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನಾಲ್ಕನೇ ನೋಡೋಣ. The axle shaft of semi-floating axle is subjected to what? Axial thrust. Axial thrust and bending stress. Yes, torsional stress only. And bending tensional ಸ್ಟ್ರೆಸಸ್ ಅಂಡ್ ಎಂಡ್ ಥ್ರಸ್ಟ್. ಇಲ್ಲಿ ನೋಡೋಣ, ಆಕ್ಸಿಯಲ್ ಥ್ರಸ್ಟ್ ಅನ್ನತ್ತಾ, ಅದನ್ನು ತಗೊಳುತ್ತೆ. ಆಕ್ಸಿಯಲ್ ಥ್ರಸ್ಟ್ ಬೆಂಡಿಂಗ್ ಅದನ್ನು ತಗೊಳುತ್ತೆ. ಟಾರ್ಷನಲ್ ಸ್ಟ್ರೆಸ್ ಓನ್ಲಿ, ಎಸ್, ಅದನ್ನು ತಗೊಳುತ್ತೆ. ಬಟ್ ಬೆಂಡಿಂಗ್, ಟೆನ್ಷನಲ್ ಸ್ಟ್ರೆಸ್ ಅಂಡ್ ಎಂಡ್ ಥ್ರಸ್ಟ್ ಇನ್ ನಾಲ್ಕೂ ನೋಡಿ. ಇನ್ ಸೆಮಿ ಫ್ಲೋಟಿಂಗ್ ಅಲ್ಲಿ ಇಟ್ ಹ್ಯಾಸ್ ಟು ವಿಸ್ಟ್ಯಾಂಡ್ ಆಲ್ ದಿ ಲೋಡ್ಸ್, ಆಲ್ ದಿ ಫೋರ್ಸಸ್ ಅಂತ ನಾವ್ ಏನ್ ಹೇಳಿದ್ವಿ, ಎಲ್ಲಾ ಲೋಡ್ನು ಸಹ ಸೆಮಿ ಫ್ಲೋಟಿಂಗ್ ಎಕ್ಸಲ್ ಎಲ್ಲ ತಗೋಬೇಕಾಯ್ತು. ಹಂಗಾಗಿ ದೇರ್ ಇಸ್ ಎ ಇಯರ್ ನಾಲ್ಕನೇ ಆನ್ಸರ್ ಕರೆಕ್ಟ್ ಇರಬಹುದು. ಚೆಕ್ ಮಾಡೋಣ. ಎಸ್, ಬೆಂಡಿಂಗ್, ಟೆನ್ಷನಲ್ ಸ್ಟ್ರೆಸ್ ಅಂಡ್ ಎಂಡ್ ಥ್ರಸ್ಟ್ ಆಲ್ಸೋ ಇಟ್ ಹ್ಯಾಸ್ ಟು ವಿಸ್ಟ್ಯಾಂಡ್ ದೀಸ್ ಸ್ಟ್ರೆಸಸ್ ಇನ್ ದ ಸೆಮಿ ಫ್ಲೋಟಿಂಗ್ ಆಕ್ಸೆಲ್. ಸೆಮಿ ಫ್ಲೋಟಿಂಗ್ ಆಕ್ಸೆಲ್. ಓಕೆ, ಇವತ್ತಿನ ಲೆಸನ್ ಗೊತ್ತಾಯ್ತು. ಸೆಷನ್ ಅಲ್ಲಿ ಏನೇನು ಕಲ್ತ್ವಿ ನಾವು? ಸೆಮಿ ಫ್ಲೋಟಿಂಗ್ ಆಕ್ಸೆಲ್, ಫುಲ್ ಫ್ಲೋಟಿಂಗ್ ಆಕ್ಸೆಲ್ ಅಂಡ್ 3/4 ಫ್ಲೋಟಿಂಗ್ ಆಕ್ಸೆಲ್. 3/4 ಫ್ಲೋಟಿಂಗ್ ಆಕ್ಸೆಲ್ ಅನ್ನು ನೋಡಿದ್ವಿ. ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ನೋಡಿದೀವಿ. According to the method of supporting the axle, it can be classified into 3 types. That is a semi-floating axle,
full floating axle and 3/4 type. ನೋಡಿದ್ರಲ್ಲ, semi floating axle, it is the simplest one. It is the simplest one. It is used in cars ಅಲ್ಲಿ ಯೂಸ್ ಮಾಡ್ತೀವಿ. ಲೋಡ್ಸ್, ಆಲ್ ದಿ ಲೋಡ್ಸ್ ಆರ್ ಟೇಕನ್ ಬೈ axle shaft only. ನಂತರ there is a cause, this causes a bending load and tendency to shear the point marked here. Okay, then full floating axle, it is most robust one. ಇಲ್ಲಿ ಡಬಲ್ ರೋಲರ್ ಬೇರಿಂಗ್ ಅನ್ನು ಯೂಸ್ ಮಾಡ್ತೀವಿ. ಒಂದು ಎಂಡ್ ಆಫ್ ದ axle shaft is connected to the directly differential. ಇಲ್ಲಿ ಎಲ್ಲಾ ವೆಯ್ಟ್ ಆಫ್ ದಿ ವೆಹಿಕಲ್ದು ಈ ವೀಲ್ ಸ್ಟಡ್ ಮೂಲಕ ಬರುತ್ತೆ. ಇಲ್ಲಿ axle shaft ಓನ್ಲಿ ಟೇಕನ್ ದಿ ಡ್ರೈವಿಂಗ್ ಟಾರ್ಕ್ ಅಷ್ಟೇ ತಗೊಳುತ್ತೆ. ದೆನ್ here bearing is located between the axle casing and wheel, and though that's why the weight of the vehicle is transferred from the suspension to the wheel hub and partially axle casing ಕಾಣೋದ್ರಿಂದ axle shaft has to withstand only end thrust and driving torque. end thrust ಮತ್ತೆ driving torque ಅಷ್ಟೇ ಇಲ್ಲಿ axle shaft ಕಾಣುತ್ತೆ. it is a in between the simple semi floating and more robust ಫುಲ್ ಫ್ಲೋಟಿಂಗ್ ಟೈಪಲ್ಲಿ ಯೂಸ್ ಮಾಡ್ತಾರೆ. ಗೊತ್ತಾಯ್ತಲ್ಲ ಇವತ್ತಿನ ಲೆಸನ್ನು? ಓಕೆ, ನೋಡೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ಮುಂದಿನ ಕ್ಲಾಸಲ್ಲಿ ನೋಡೋಣ. ಇದೆಲ್ಲ ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.